ಎಲ್ರಿಗೂ ನಮಸ್ತೆ. ನಾನು ನಿಮ್ಗೆಲ್ರಿಗೂ ಒಂದು ಕತೆ ಹೇಳ್ತೀನಿ. ಆದರೆ ನನ್ನ ಕತೆ ಹೇಳೋಕೆ ನಿಮ್ಗೆಲ್ಲಾದರೂ ಬೋರ್ ಆಯಿತು ಅಂದರೆ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಗೆ ಅದೇ ವಿಷಯಕ್ಕೆ ಬೋರ್ ಆಗ್ತಿರ್ಬೋದು. ಖುಷಿ ಆಯಿತು ಅಂದರೆ ನನಗೂ ಖುಷಿನೇ. ಸಂತೋಷ ನಾನು ಹೇಳೋ ವಿಷಯದಲ್ಲಿ ಮಾತ್ರ ಅಲ್ಲದೆ ಎಲ್ಲದರಲ್ಲೂ ಸಂತೋಷ ಸಿಗಲಿ. ಶುರು ಮಾಡುವ. ಪ್ರೀತಿ ಒಂದು ಅದ್ಭುತ ಭಾವನೆ. ಅದ್ಭುತ ಯಾಕೆ ಅಂದರೆ ಈ ಕಥೆನ ಕೊನೆವರೆಗೂ ನೋಡಿ. ಪ್ರೀತಿಲಿ ತಾಳ್ಮೆ ತುಂಬ ಮುಖ್ಯ, ಸಮಯನೂ ಅಷ್ಟೇ ಮುಖ್ಯ. ಆದರೆ ಈ ಸಮಯ ಹಾರುತ್ತೆ ಅಂತಾರೆ. ಹಲೋ ಹಲೋ, ಹೇಳೋ. ಹೇಗಿದ್ಯಾ ಮಗ? ನಾನು ಚೆನ್ನಾಗಿದ್ದೀನಪ್ಪ, ನೀನು? ನಾನು ಚೆನ್ನಾಗಿದ್ದೀನಿ ಮಗ. ಏನು ಮಾಡ್ತಿದ್ದೆ? ಕಾಲೇಜಿಗೆ ಹೊರಟಿದ್ದೆ ಮಗ, ನೀನು? ಬೆಂಗಳೂರಿಗೆ ಬಂದಿದ್ದೆ ಮಗ. ಹೌದಾ, ಹಂಗೆ ಈ ಸೈಡ್ ಬಂದೋಗು. ಅದಕ್ಕೆ ಫೋನ್ ಮಾಡಿದೆ ಮಗ. ಸಿಗೋಣವಾ? ಸಿಗೋಣ, ಹೇಳೋ. ಮತ್ತು ಕಾಲೇಜು? ಕಾಲೇಜಿಗೆ ಹೋದ್ರೆ ಆಗುತ್ತೆ, ನೀನು ಬಾ. ಇನ್ನೂ ಎಷ್ಟೊತ್ತಾಗುತ್ತೆ ನೀನು ಬರೋದು? ಇನ್ನೊಂದು ಅರ್ಧ ಗಂಟೆ ಆಗ್ಬೋದು. ಎಲ್ಲಿ ಸಿಗೋಣ? ಸ್ಟೇಡಿಯಂ ಹತ್ರ ಸಿಗೋಣವಾ? ಸರಿ ಮಗ, ನೀ ಬಂದು ಕಾಲ್ ಮಾಡು. ನಾನು ಮತ್ತೆ ಯಾರಾದರೂ ಮೀಟ್ ಆಗಿ ಸಿಗ್ತಾರಂತ ಫೋನ್ ಮಾಡಿ ಕೇಳ್ತೀನಿ, ಸರಿನಾ? ಸರಿ ಮಗ. ಹಾಂ ಸರಿ, ಬಂದಿರ್ರಿ. ಹಾಂ ಸರಿ ಮಗ, ಆಯಿತು. ಹಲೋ, ಎಲ್ಲಿದೆಯೋ? ಇಲ್ಲೇ ಗೌತಮ್ ಬರ್ತೀನಿ ಅಂತ ಕಾಯ್ತಾ ಇದ್ದೆ. ಯಾಕೆ, ಏನಾಯ್ತು? ತಿಪ್ಪು ಫೋನ್ ಮಾಡಿದ್ದ ಕಣೋ. ಹೌದಾ, ಏನಂತೆ? ಊರಿಂದ ಈ ಸೈಡ್ ಬರ್ತಿದ್ದಾನಂತೆ, ಸಿಗೋಣ ಅಂದ. ನೀನು ಬಾ, ತುಂಬ ದಿನ ಆಯ್ತು ಎಲ್ಲರೂ ಸಿಕ್ಕಿ. ಇವಾಗ? ಒಂದು ಅರ್ಧ ಗಂಟೆ ಕಣಲ್ಲೋ, ಏನು ಯಾವಾಗಲೂ ಸಿಗ್ತೀವ. ಸರಿ, ಸಿಗೋಣ. ಎಲ್ಲಿ ಮೀಟ್ ಆಗೋದು? ನೀನು ಬಾ, ನಾನು ಹೇಳ್ತೀನಿ ಬಸ್ ಸ್ಟ್ಯಾಂಡ್ ಹತ್ರ. ಸರಿ, ಬರ್ತೀನಿ ಹೇಳು. ಹಾಂ, ಹಂಗೆ ಈ ಸೂರಿಗೂ ಫೋನ್ ಮಾಡಿ ಕರಿ, ಅವನು ಬರ್ತಾನೆ. ಸರಿ, ಮಾಡ್ತೀನಿ ಇವಾಗ ಅವನಿಗೆ. ಸರಿ. ಹೇಳೋ ಮಗ. ಹಲೋ, ಎಲ್ಲಿದ್ಯಾ? ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಹೌದಾ, ನಮ್ಮ ತಿಪ್ಪು ಊರಿಂದ ಬರ್ತಾನಂತ ಕಣೋ. ಸಿಗೋಣ ಅಂತ ದರ್ಶನಿಗೆ ಹೇಳಿದ್ನಂತೆ. ಅದೇ, ನೀನು ಬರ್ತೀಯಾ? ಆಯಿತು, ಬರ್ತೀನಿ. ಹೇಳೋ, ತರುಣ ಅವನು ಕರ್ಕೊಂಬರ್ತೀನಿ. ಸರಿ, ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ಹೋಗೋಣ. ಅವನು ಅಲ್ಲಿಗೆ ಬರ್ತಾನಂತೆ. ಸರಿ ಆಯಿತು, ಬರ್ತೀನಿ. ಹೇಳೋ. ಯಾರೋ ಯುವ ಏನಂತೆ? ತಿಪ್ಪು ಬರ್ತಾವನಂತೆ. ತುಂಬ ದಿನ ಆಯ್ತಲ್ಲ, ಎಲ್ಲರೂ ಸೇರಿ ಸಿಗೋಣ ಅಂತ ಹೇಳ್ದ. ಸರಿ, ನಡಿ ಹೋಗೋಣ. ಇರೋ, ಹೆಂಗಿದ್ರು 3-4 ಜನ ಸೇರ್ತೇವೆ. ಕರೆದ್ರೆ ಯಾರಾದರೂ ಬರ್ತಾರಾ? ಡೌಟೇ ಇಲ್ಲ ಬರೋದು. ಸುಮ್ಮನೆ ಕರೆದ್ರೆ ಯಾರೂ ಬರೋಲ್ಲ. ಏನಾದರೂ ಕಿತಾಪತಿ ಮಾಡೋಣ ಬಾ. ಏನು ಮಾಡೋದು? ಬೋರ್ಡಂಗೆ ಕಾಲ್ ಮಾಡು. ಹಲೋ, ಎಲ್ಲೋ ಇದೆಯಾ? ಕಾಲೇಜಿಗೆ ಬರ್ತಿದ್ದೀನಿ. ನೀನೆಲ್ಲಿದ್ದೀಯಾ? ಸ್ಕೂಲ್ ಹುಡುಗರೆಲ್ಲ ಒಂದೇ ಕಡೆ ಮೀಟ್ ಆಗ್ತಿದ್ದಾರೆ. ಬಸ್ ಸ್ಟ್ಯಾಂಡ್ ಹತ್ರ. ಬೇಗ ಬಾ, ಬೇಗ. ಈಗಲಾ? ಏಯ್, ಬೇಗ ಬರಲ್ಲ. ಹಲೋ ಹಲೋ. ಥೂ, ಗ್ರೂಪ್ ಹಂಗೆ ಒಂದು ಮೆಸೇಜ್ ಹಾಕೋಣ. ನೆಕ್ಸ್ಟ್ ಯಾರು ಕಾಲ್ ಮಾಡೋಣ? ಅಬ್ದುಲ್ ಮಾಡೋಣ ಬಾ. ಆದರೆ ಈ ಸಮಯ ಹಾರುತ್ತೆ ಅಂತಾರೆ, ತುಂಬ ವೇಗವಾಗಿ ಹಾರುತ್ತೆ. ಹಾರೋ ಪಕ್ಷಿನ ಹಿಡಿದ್ರು ಹಿಡಿಬೋದು, ಈ ಸಮಯ ಹಿಡಿಯೋಕ್ಕಾಗಲ್ಲ. ಕಣ್ಮುಂದೆನೇ ಹಾರ್ತಿರುತ್ತೆ, ಮನಸ್ಸಲ್ಲೇ ಉಳ್ಕೊಳೋ ಥರ ನೆನಪುಗಳನ್ನು ಸೃಷ್ಟಿ ಮಾಡಿ ಹಾರು ಹೋಗ್ಬಿಡುತ್ತೆ. ಹೇಳಿದ್ನಲ್ಲ, ಸಮಯ ತುಂಬ ವೇಗವಾಗಿ ಹಾರುತ್ತೆ ಅಂತ. ನಿನ್ನೆ ಮೊನ್ನೆ ಅಷ್ಟೇ 2024 ಜೊತೆಗಿತ್ತು. ಆಗಲೇ ಇಷ್ಟು ಬೇಗ ಭಾರಿ ಸ್ಪೀಡಪ್ಪೋ ಟೈಮು. ಟೈಮೇನೋ ಸ್ಪೀಡು, ಆದರೆ ನಾವು ಲಾಕ್ ಆಗಿದ್ದೀವ, ಸ್ಲೋ ಆಗಿದ್ದೀವ. ನಾವು ಅಪ್ಡೇಟ್ ಆಗಿದ್ದೀವಿ. ಈ ಅಪ್ಡೇಟ್ ಆಗೋದೇ ದೊಡ್ಡ ಪ್ರಾಬ್ಲಮ್. ಅಪ್ಡೇಟ್ ಆಗಿರೋ ಆ್ಯಪ್ಗಳ ಥರ ಹಳೆ ವರ್ಷನ ಚೆನ್ನಾಗಿರ್ತವೆ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ನಮಗೆಲ್ಲ ವಿಷಯದಲ್ಲೂ ಕುತೂಹಲ ಇರೋದು. ಆದರೆ ಈಗ ಕುತೂಹಲ ಕಾಣೆಯಾಗಿದೆ. ಹುಡುಕಿಕೊಂಡವರಿಗೆ ಸಂತೋಷ ಲಭಿಸುತ್ತದೆ, ಹ್ಯಾಪಿನೆಸ್. ಯಾರಿಗೆ ಬೇಕು ಅಲ್ವಾ? ರಾತ್ರಿ ಆದರೆ ಫುಲ್ ಬ್ರೈಟ್ನೆಸ್, ಬೆಳಗ್ಗೆ ಕಮ್ಮಿ ಬ್ರೈಟ್ನೆಸ್.
ನಮ್ಮ ಫ್ಯೂಚರ್ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಯೂನಿವರ್ಸ್. ಅದ್ರ ಮಧ್ಯೆ ಈ ಪ್ರೀತಿ ಪ್ರೇಮ ಎಲ್ಲ ದಬಾಕಂಡಂಗೆ ಲೆಕ್ಕ. ನಾವು ಅನ್ಕೊಂಡಂಗೆ ನಾವಿರಲ್ಲ, ನಾವು ಅನ್ಕೊಂಡಂಗೆ ಸಿಗ್ತಾರ. ನಮಗೆ ನಾವೇ ರೆಡ್ ಫ್ಲ್ಯಾಗು. ಸಂಜು, ಬೇಗ ಇದು ಟಿಫನ್ ಮಾಡು. ಟಿಫನ್ ಮಾಡಿ ಓದ್ಕೋ, ಸರಿನಾ? ಟಿಫನ್ ಮಾಡು, ಮರಿಬೇಡ. ಇದನ್ನ ಒಳಗಡೆ ಇಡು, ಆಮೇಲೆ ಸರಿನಾ? ಸರಿ ಅಮ್ಮ. ನಾನು ಬರ್ತೀನಿ. ಪ್ರೀತಿ ಮಾಡೋಕ್ಕೆ ನಮ್ಮನ್ನು ಯಾರು ಅರ್ಥ ಮಾಡ್ಕೊತಾರೆ? ನಮ್ಮನ್ನು ಯಾರು ಪ್ರೀತಿಸ್ತಾರೆ? ನಮ್ಮನ್ನು ಯಾರು ಸಹಿಸ್ಕೊತಾರೆ? ನಮ್ಮ ತಂದೆ ತಾಯಿನ ಬಿಟ್ಟು. ಸಾರಿ ಅಣ್ಣ, ಅದು ಆವಾಗಲೇ ಊರಿಂದ ಕಾಲ್ ಬಂದಿತ್ತು. ಇರಲಿ, ಪರವಾಗಿಲ್ಲ. ಇಲ್ಲ, ಅದು ನಮ್ಮ ಮನೆ ಇರೋ ಕಡೆ ನೆಟ್ವರ್ಕ್ ತುಂಬ ಕಮ್ಮಿ. ನಾನು ಕಾಲ್ ಮಾಡಿದಾಗ ಕನೆಕ್ಟ್ ಆಗೋದಿಲ್ಲ. ಅವರೇ ಅವಾಗ ಊರ ಸೈಡ್ ಬಂದಾಗ ಕಾಲ್ ಮಾಡ್ತಾರೆ, ಅದಕ್ಕೆ. ಹೌದಾ? ಯಾವಾಗ ಬಂದ್ರಿ ಬೆಂಗಳೂರಿಗೆ? ಆಯ್ತಣ್ಣ, 8 ತಿಂಗಳಾಯಿತು. ಇಲ್ಲ, ಒಂದು ಕಂಪ್ನಿಲಿ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ಎಷ್ಟು ವರ್ಷ ಆಯ್ತು ಹೇಳಿ ಊರಿಗೆ ಶಿಫ್ಟ್ ಆಗಿ? 4 ವರ್ಷ ಆಯಿತು. ಅದೇ 2024ರಲ್ಲಿ ನಾನು 10th ಮುಗೀತಲ್ಲ, ಅವಾಗ ಶಿಫ್ಟ್ ಆಗಿದ್ದು. ಮತ್ತು ಇರೋದು ಇಲ್ಲೇ ದೇವಸ್ಥಾನ ಹತ್ರ ರೂಮ್ ಮಾಡ್ಕೊಂಡಿದ್ದೀವಿ. ನಾನು ಮತ್ತು ಇನ್ನೂ 2 ಹುಡುಗರು ಇರ್ತೀವಿ. ಮತ್ತೆ ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವೇನು ಮಾಡ್ತಿದ್ದೀರಣ್ಣ? ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಹಾಂ, ಸ್ವಲ್ಪ ಎಕ್ಸಾಮ್ಸ್ ಇದೆ ಅಂತ ಅದಕ್ಕೆ ಹೋಗ್ತಿಲ್ಲ, ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ. ಫೈನಲ್ ಯಾರಣ್ಣ? ಇಲ್ಲ, ಅದು ಒಂದು 5 ಬ್ಯಾಕ್ಲಾಗ್ಸ್ ಇದ್ವು, ಅದಕ್ಕೆ. ಹಲೋ, ಹೇಳು ಮಗ. ಎಲ್ಲಿದ್ದೆ? ಇನ್ನೇನು ಬಂದೆ, ರೂಮ್ ಹಿಂದೆ ರೋಡು. ಹೌದಾ? ಏನಿಲ್ಲ, ಒಂದು ಅರ್ಧ KG ಈರುಳ್ಳಿ ಬೇಕಿತ್ತು. ಈಗ ಸದ್ಯಕ್ಕಿದೆಯಾ? ಹಾಂ, ಸ್ವಲ್ಪ ಇದೆ, ಹಂಗೆ ಬರ್ತಿದ್ದಲ್ಲ ಅದಕ್ಕೆ ಹೇಳಿದೆ. ಸರಿ, ನಾಳೆ ತರಂದು ಬಿಡು. ಸರಿ ಸರಿ, ಬಾ ಮಗ. ಇನ್ನೇನು ಬಂದೆ? ಸರಿ ಸರಿ. ಸರಿ ಮಗ, ಆಯಿತು. ಅದು ರೂಮಲ್ಲಿ ಅಡುಗೆ ನಾವೇ ಮಾಡ್ಕೋತೀವಲ್ಲ, ಫ್ರೆಂಡ್ ಈರುಳ್ಳಿ ತರಕ್ಕೆ ಫೋನ್ ಮಾಡಿದ್ದ. ಹೌದಾ? ಆಗಲೇ ಏನು ಹೇಳಿದ್ರಿ? ಅದೇ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದೆ ಅಂದೆ. ಚೆನ್ನಾಗಿ ಪ್ರಿಪೇರ್ ಆಗಿ ಅಣ್ಣ. ನೀವೇನು ಅಂದ್ಕೊಳೋದು ಒಂದು ಪ್ರಶ್ನೆ ಕೇಳಲ್ಲ. ನೀವು ತಪ್ಪು ತಿಳ್ಕೊಬಿಡಿ, ಸರಿನಾ? ಪರವಾಗಿಲ್ಲ, ಕೇಳಿ ವಿಜಿ. ಏನಿಲ್ಲ, ನೀವು ಫೋನ್ ಜಾಸ್ತಿ ಯೂಸ್ ಮಾಡ್ತೀರಾ. ಯಾಕೆ? ನಿಮ್ಗೆ ಹೆಂಗೆ ಹೇಳಿ, ನಿಮ್ಮ ಸ್ಕ್ರೀನ್ ಟೈಮ್ ಎಷ್ಟು ಹೇಳಿ? ಸ್ಕ್ರೀನ್ ಟೈಮಾ? ಹಾಂ, ಪರವಾಗಿಲ್ಲ ಹೇಳಿ ಅಣ್ಣ, ನಂದು ಜಾಸ್ತಿನೇ ಇತ್ತು.
ಒಂದು 10 to 12 hours ಇರುತ್ತೆ. ಯಾಕೆ ಹೇಳ್ತೀನಿ ಅಂತ ಗೊತ್ತಾಗ್ತಿಲ್ಲ. ನಾನು ಯಾಕೆ ಕೇಳಿದೆ ಅಂದರೆ ಈ ಫೋನ್ ಅವಾಗ ಸ್ಟಾರ್ಟಿಂಗಲ್ಲಿ ನಮ್ಮವ್ರು ಯಾರಾದರೂ ಬೇರೆ ಕಡೆ ಜೀವನ ಮಾಡ್ತಿದ್ರಲ್ಲ ಅವ್ರಿಗೆ ಅವಾಗ ಫೋನ್ ಮಾಡಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನಿಮ್ಮ ಕಷ್ಟಗಳೇನು ಅಂತೆಲ್ಲ ಕೇಳೋಕ್ಕೆ ಯೂಸ್ ಮಾಡ್ತಿದ್ರು. ಆದರೆ ಈಗ ಹೆಂಗಾಗಿದೆ ಅಂದರೆ ದೂರ ಇರೋರಿಗೆ ಕಾಲ್ ಮಾಡೋದಿರಲಿ, ಯಾರಾದ್ರೂ ಎದುರುಗಡೆ ಸಿಕ್ಕಾಗ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳೋದೇ ಮರ್ತಿದ್ದೀವಿ. ಅಣ್ಣ ಇದು ನಾನು ನಿಮ್ಗೆ ಹೇಳೋದೆ ಅಂತ ಅಂದ್ಕೊಂಬೇಡಿ, ಈಗೀಗ ಎಲ್ರದ್ದು ಇದೇ ಪರಿಸ್ಥಿತಿ ಆಗಿದೆ. ಇಲ್ಲ ಹಂಗೇನಿಲ್ಲ, ನೀನು ಹೇಳಿದ್ದೇನೆ ಅಂತ ಗೊತ್ತಾಯಿತು. ನಾವು ಸೋಷಿಯಲ್ ಮೀಡ್ಯಾದಲ್ಲೇ ಇದ್ದು ಸೋಷಿಯಲಾಗಿ ಸಿಕ್ಕಾಗ ಹೆಂಗಿರಬೇಕು ಅನ್ನೋದೇ ಮರ್ತಿದ್ದೀವಿ. ನಾನು ಇದೀನಿ, ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಆಗ್ತಾನೇ ಇಲ್ಲ. ನೀವು ಟ್ರೈ ಮಾಡ್ತಿದ್ದೀರಣ್ಣ, ಎಷ್ಟೋ ಜನ ಅದನ್ನು ಮಾಡ್ತಾ ಇಲ್ಲ. ರಾತ್ರಿ ಮಲ್ಗೋವಾಗ ನಾಳೆಯಿಂದ ಎಷ್ಟು ಬೇಕೋ ಅಷ್ಟೇ ಫೋನ್ ಯೂಸ್ ಮಾಡೋಣ ಅಂದ್ಕೊಂಡೇ ಮಲ್ಕೋತೀನಿ. ನಾಳೆ ಸಂಜೆ ಹೊತ್ತಲ್ಲಿ 8 to 10 hours ಸ್ಕ್ರೀನ್ ಟೈಮ್ ಆಗೋಗಿರುತ್ತೆ. ಬಿಡೋಕೆ ಟ್ರೈ ಮಾಡುವಾಗ ಅದು ಹಂಗೆ ಅಣ್ಣ, ಸಿಂಪಲ್. ಹೆಂಗೆ ಗೊತ್ತಾ, ನಮ್ಮ ಹ್ಯಾಬಿಟ್ಸ್ ಚೇಂಜ್ ಆಗಬೇಕು. ನಮ್ಮ ಹ್ಯಾಬಿಟ್ಸ್ ಚೇಂಜ್ ಆಗಬೇಕು ಅಂದರೆ ನಮ್ಮ ಸರ್ಕಲ್ ಚೆನ್ನಾಗಿರಬೇಕು. ಮತ್ತು ಇದು ಒಂಟಿಯಾಗಿದ್ದಷ್ಟು ಕಷ್ಟ ಆಗುತ್ತೆ. ನಂದು ಸ್ಕ್ರೀನ್ ಟೈಮ್ ಜಾಸ್ತಿನೇ ಇತ್ತು, ನಾನು ಚೇಂಜ್ ಆಗಿದ್ದು ನಮ್ಮ ಫ್ರೆಂಡ್ಸಿಂದನೇ. ಈಗ ಕಾಲ್ ಮಾಡಿದ್ನಲ್ಲ ಸಿದ್ದು ಅಂತ ನನ್ನ ಫ್ರೆಂಡು, ಅವನೇ ಶುರು ಮಾಡಿದ್ದು. ಅವನಿಗೆ ಅವ್ರ ಕಸಿನ್ನು ಅಂದರೆ ಅವ್ರ ಅಣ್ಣವ್ರು ಹೇಳಿದ್ರಂತೆ, ಅವ್ರ ಫ್ರೆಂಡ್ಸು ಇದೇ ರೀತಿ ರೂಲ್ಸ್ ಮಾಡ್ಕೊಂಡಿದ್ರಂತೆ. ನಾವು ಇದೇ ಥರ ಅಭ್ಯಾಸ ಮಾಡ್ತಾ ಫೋನ್ ಯೂಸ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ನೀವು ಮಾಡ್ಬೋದಣ್ಣ, ನಾನು ನಿಮ್ಗೆ ಹೇಳ್ತೀನಿ. ಸರಿ. ಅಣ್ಣ ಇನ್ನೊಂದು, ನೀವು ಈ ಲಾ ಆಫ್ ಅಟ್ರಾಕ್ಷನ್ನು ಯೂನಿವರ್ಸ್ ನಂಬ್ತೀರಾ? ನಂಬ್ತೀನಿ. ಅದೆಲ್ಲ ನಿಜ ಅಣ್ಣ, ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಏನು ಗೊತ್ತಾ, ನಾವೇನು ಅಂದ್ಕೊತೀವೋ ಅದ್ರ ಒಳ್ಳೆ ಉದ್ದೇಶ ಇರಬೇಕು. ಅದನ್ನು ಮನಸ್ಫೂರ್ತಿಯಾಗಿ ಅಂದ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾಯಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಹೌದು. ನಾಳೆ ಸೋಮವಾರ ಫ್ರೀನಾ ಅಣ್ಣ? ಫ್ರೀನೇ. ನಾಳೆ ರಜಾ ಹಾಕಿದ್ದೆ, ಒಂದು ಮದುವೆಗೆ ಹೋಗ್ಬೇಕಿತ್ತು, ಹೋಗೋದು ಸ್ವಲ್ಪ ಡೌಟ್ ಇದೆ. ನಾಳೆ ಸಿಗ್ತೀರಾ? ಹೊರಗಡೆ ಹೋಗೋಣ? ಹೋಗೋಣ, ಸಿಗ್ತೀನಿ. ಬೆಳಗ್ಗೆ 5 ಗಂಟೆಗೆ ಸಿಗಬೇಕು. 5 ಗಂಟೆಗಾ? ಏಕೆ? ನಾವು ಚೇಂಜ್ ಆಗಬೇಕು ಅಂದರೆ ನಮ್ಮಲ್ಲಿ ಚೇಂಜಸ್ ಆಗಬೇಕು ಅಲ್ವಾ? ಹೌದು, ಬರ್ತೀನಿ 5 ಗಂಟೆಗೆ. ಟೆನ್ಷನ್ ತೊಗೊಬಿಡೋಣ. ನೀವು ಇದೆಲ್ಲ ಬಿಡೋಕೆ ಟ್ರೈ ಮಾಡ್ತಿದ್ದೀರಲ್ಲ, ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ತೊಗೊಳ್ಳಿ, ನಿಮ್ಮ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಟ್ಬಿಡಿ. ಇದೆ. ಮತ್ತೆ ಮನೆ ಅದೇ ಅಲ್ವಾ ಹೋಗಿದ್ರಲ್ಲ? ಅದೇ. ನಮ್ಮ ರೂಮ್ ಇಲ್ಲೇ ದೇವಸ್ಥಾನ ಹತ್ರ ಹೇಳಿದ್ನಲ್ಲ. ಬೆಳಿಗ್ಗೆ ಬರ್ತೀನಿ. ಸರಿ, ಬೆಳಗ್ಗೆ 5 ಗಂಟೆಗೆ ಬಂದು ದೇವಸ್ಥಾನ ಹತ್ರ ಫೋನ್ ಮಾಡಿ. ಹೆಂಗೆ ಬರ್ತೀರಾ? ಗಾಡಿ ಇದೆ. ಹೌದಾ? ಸರಿ ಅಣ್ಣ, ಆಯ್ತು. ಟೆನ್ಷನ್ ತೊಗೊಬಿಡೋಣ. ನೀವು ಇದೆಲ್ಲ ಬಿಡೋಕೆ ಟ್ರೈ ಮಾಡ್ತಿದ್ದೀರಲ್ಲ, ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಆದರೆ ಈಗ ಹೆಂಗಾಗಿದೆ ಅಂದರೆ ದೂರ ಇರೋರಿಗೆ ಕಾಲ್ ಮಾಡೋದಿರಲಿ, ಯಾರಾದ್ರೂ ಎದುರುಗಡೆ ಸಿಕ್ಕಾಗ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳೋದೇ ಮರ್ತಿದ್ದೀವಿ. ಮತ್ತೆ ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಾವು ಸೋಷಿಯಲ್ ಮೀಡ್ಯಾದಲ್ಲೇ ಇದ್ದು ಸೋಷಿಯಲಾಗಿ ಸಿಕ್ಕಾಗ ಹೆಂಗಿರ್ಬೇಕು ಅನ್ನೋದೇ ಮರ್ತಿದ್ದೀವಿ. ಹಲೋ, ಚೆನ್ನಾಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ. ಅಪ್ಪ ಚೆನ್ನಾಯ್ತಾ? ಮನೆಯಿರೋ ಕಡೆ ನೆಟ್ವರ್ಕ್ ತುಂಬ ಕಮ್ಮಿ, ನಾನು ಕಾಲ್ ಮಾಡಿದಾಗ ಕನೆಕ್ಟ್ ಆಗೋದಿಲ್ಲ. ಅವರೇ ಅವಾಗ ಊರ್ ಸೈಡ್ ಬಂದಾಗ ಕಾಲ್ ಮಾಡ್ತಾರೆ, ಅದಕ್ಕೆ. ಹೌದಾ? ಹಲೋ, ಯಾರು? ಹಲೋ ಅಣ್ಣ, ನಾನು ವಿಜಿ. ಹಾಂ, ಹೇಳು ವಿಜಿ. ಅದೇ ನಾಳೆ ಮದುವೆಗೆ ಹೋಗೋ ಡೌಟ್ ಇದೆ, ಹೊರಗಡೆ ಹೋಗೋಣ ಅಂದಿದ್ನಲ್ಲ. ಹಾಂ, ಈಗ ಹುಡುಗರು ಹೋಗ್ಲೇಬೇಕು ಅಂತಿದ್ದಾರೆ, ಅದಕ್ಕೆ ಫೋನ್ ಮಾಡಿದೆ. ಹೌದಾ? ಪರವಾಗಿಲ್ಲ, ಹೋಗಿ ಬನ್ನಿ ನೀವು. ನಾವು ಮತ್ತೆ ಯಾವಾಗಾದ್ರೂ ಹೋಗೋಣ. ಇಲ್ಲ ಅಣ್ಣ, ನಾವು ಮತ್ತೆ ಹೋಗೋದು ನೆಕ್ಸ್ಟ್ ಸಂಡೇನೆ. ಅಲ್ಲಿವರೆಗೂ ನೀವು ಫೋನ್ ಯೂಸ್ ಮಾಡಿಕೊಂಡೇ ಇರೋದಾಗುತ್ತೆ, ಮತ್ತು ನಿಮ್ಮ ರೊಟೀನ್ ಚೇಂಜ್ ಆಗಲ್ಲ, ಅದಕ್ಕೆ. ಹೌದು, ಈಗೇನು ಮಾಡೋದು? ಹೆಂಗಿದ್ರು ನಿಮ್ಮ ಹತ್ರ ಗಾಡಿ ಇದೆಯಲ್ಲ, ನಾನು ಇಲ್ಲೇ ಅಂತ ಹೇಳ್ತೀನಿ, ನೀವೇ ಹೋಗಿ ಬನ್ನಿ. ಹೌದಾ? ಹೋಗೋಣ.
ನಾಳೆ ಬೆಳಗ್ಗೆ ನಾವು ಬೇಗ ಹೋಗ್ಬೇಕು. ನೀವು 5 ಗಂಟೆಗೆ ಎದ್ದಿರ್ತೀರಲ್ಲ, ಹಾಂ ನಾನು ನಿಮಗೆ ಕಾಲ್ ಮಾಡೋಕ್ಕಾಗಲ್ಲ, ಟ್ರಾವೆಲ್ ಮಾಡ್ತಿರ್ತೀವಿ. ವಾಯ್ಸ್ ಮೆಸೇಜಸ್ಸು ಮತ್ತು ಎಲ್ಲಿಗೆ ಹೋಗಬೇಕು ಅಂತೆಲ್ಲ ಲೊಕೇಶನ್ಸ್ ಕಳಿಸಿರ್ತೀನಿ, ಸರಿನಾ? ಸರಿ ವಿಜಿ. ತಲೆ ಕೆಡಿಸ್ಕೊಬಿಡಿ ಅಣ್ಣ, ಒಬ್ಬರೇ ಹೋದಾಗ ಬೇರೆ ಥರ ಫೀಲ್ ಇರುತ್ತೆ. ಹೋಗಿ ಬನ್ನಿ, ಎಲ್ಲರೂ ಮುಂದಿನ ವಾರ ಮತ್ತೆ ಹೋಗೋಣ, ಸರಿನಾ? ಸರಿ ವಿಜಿ, ಹೋಗಿ ಬರ್ತೀನಿ ಹೇಳು. ಸರಿ ಅಣ್ಣ, ಬೆಳಗ್ಗೆ ರೆಡಿ ಆದಾಗ ಒಂದು ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ. ಸರಿ ವಿಜಿ. ಹಾಂ ಸರಿ ಅಣ್ಣ, ಸಿಗೋಣ, ಬಾಯ್. ಸರಿ ಬಾಯ್. ನಾವು ಚೇಂಜ್ ಆಗಬೇಕು ಅಂದರೆ ನಮ್ಮಲ್ಲಿ ಚೇಂಜಸ್ ಆಗಬೇಕು ಅಲ್ವಾ? ನೀವು ಮಾಡ್ಬೋದಣ್ಣ. ಹಾಂ ಚೆನ್ನಾಗಿದೆಯಮ್ಮ. ನಾವೇನು ಅಂದ್ಕೊಂತೀವೋ ಅದ್ರ ಒಳ್ಳೆ ಉದ್ದೇಶ ಇರಬೇಕು. ಅದನ್ನು ಮನಸ್ಫೂರ್ತಿಯಾಗಿ ಅಂದ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ. ಹಾಂ ಚೆನ್ನಾಗಿದೆಯಮ್ಮ. ನಾವು ಚೇಂಜ್ ಅಂತ ತಗೊಂಡ್ಬಿಟ್ಟೆ, ನಮ್ಮ ಚೇಂಜಸ್ ಆಗಿ ಇದೆಲ್ಲ ಇರೋ ಟ್ರೈ ಮಾಡ್ತಿದ್ರಲ್ಲ, ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಇಲ್ಲಿ ನಡೀತಿರೋ ವ್ಯಾಪಾರ ಜೀವನ ಸಾಗಿಸೋಕ್ಕೆ. ನಮ್ಮ ಜೀವನದಲ್ಲೂ ವ್ಯಾಪಾರ ನಡೀತಿದೆ, ಆದರೆ ನಾವೇ ಉಚಿತವಾಗಿ ನಮ್ಮ ಸಮಯನ ಮಾರ್ಕೋತಿದೆ. ನಾವ್ಯಾಕೆ ನಮ್ಮ ಸಮಯನ ಮಾರ್ಕೋಬೇಕು? ನಮ್ಮನ್ನು ಯಾರೋ ಯಾಕೆ ಅರ್ಥ ಮಾಡ್ಕೋಬೇಕು? ಯಾರೋ ಯಾಕೆ ನಮ್ಮನ್ನು ಪ್ರೀತಿಸ್ಬೇಕು? ಮಾರ್ಕೆಟ್ ನೋಡ್ಕೊಂಡು ಬೆಟ್ಟಕ್ಕೆ ರೀಚ್ ಆದ್ರಾ? ಅಷ್ಟೇ ಅಣ್ಣ. ಈಗ ಫೋನ್ ಆಫ್ ಮಾಡಿ ಪ್ರಪಂಚದಲ್ಲಿ ಟೆಕ್ನಾಲಜಿ ಅನ್ನೋದೇ ಇಲ್ಲ ಅಂದ್ಕೊಂಡು ಈ ದಿನ ಎಂಜಾಯ್ ಮಾಡಿ, ಹೇಗಿತ್ತು ಅಂತ ಸಂಜೆ ಒಂದು ಸಲ ಕಾಲ್ ಮಾಡಿ ಹೇಳಿ, ಸರಿನಾ? ಮೊದಲು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಮೊದಲು ನಮ್ಮನ್ನು ಪ್ರೀತಿಸ್ಬೇಕು. ಈ ಕಾಲದಲ್ಲಿ ಎಲ್ಲದಕ್ಕೂ ಬೆಲೆ ಜಾಸ್ತಿ ಇದೆ, ಆದರೆ ಸಂಬಂಧಗಳಿಗೆ ಬಿಟ್ಟು. ಸಂಬಂಧಗಳಿಗೂ ಬೆಲೆ ಇದ್ದಂಥ ಕಾಲ ಇತ್ತು. ಆ ಕಾಲ ಈಗ ಸುವರ್ಣ ಸಂಭ್ರಮ ದಾಟಿದೆ.
ಹಲೋ, ಹೇಳು ಮಗ. ಚೆನ್ನಾಗಿದ್ಯಾ ಮಗ? ಹಾಂ ಚೆನ್ನಾಗಿದ್ದೀನಿ ಮಗ, ನೀನು ಚೆನ್ನಾಗಿದ್ಯಾ? ಹಾಂ ಚೆನ್ನಾಗಿದ್ದೀನಿ ಮಗ. ಹಾಂ ಅದೇ ಮಗ, ಬೆಂಗಳೂರು ಕಡೆ ಬರ್ತಿದ್ದೆ. ಹಾಂ ಅವಾಗೆಲ್ಲ ಸಿಕ್ಕಿದ್ವಲ್ಲ, ಮತ್ತೆ ಸಿಗೋಣವಾ? ಅದೇ ನೀನು ಫ್ರೀ ಇರ್ತೀಯ ಅಂತ ಕಾಲ್ ಮಾಡಿದೆ. ಹೌದಾ, ಸರಿ ಮಗ. ನಾನೊಂದ್ಸಲಿ ಹುಡುಗರಿಗೆ ಫೋನ್ ಮಾಡಿಬಿಟ್ಟು ನಿನಗೆ ಕಾಲ್ ಮಾಡ್ತೀನಿ. ಸ್ವಲ್ಪ ಕೆಲಸದಲ್ಲಿದ್ದೀನಿ. ಸರಿ, ಹಾಂ ಹಾಂ ನನಗೆ ಮತ್ತೆ ಕಾಲ್ ಮಾಡ್ತೀನಿ. ಸರಿ ಸರಿ ಮಗ, ಆರಾಮಾಗಿ ಕಾಲ್ ಮಾಡು. ಹಾಂ ಹಾಂ ಸರಿ ಮಗ. ಹಾಂ ಸರಿ ಮಗ. ಬಯಸದ ಬದಲಾವಣೆಗಳು ಬಯಸದೆ ಬಂದಿವೆ. ಸ್ವಾರ್ಥದ ಬದಲಾವಣೆಗಳು ಬಲು ಬೇಸರ ತಂದಿವೆ. ಡಿಸ್ಟ್ರಾಕ್ಷನ್ಸ್ಗಳಿಂದ ದೂರ ಸರಿದಂಗೆಲ್ಲ ಸಂತೋಷಕ್ಕೆ ಹತ್ರ ಆಗ್ತಾ ಹೋಗ್ತೀವಿ. ಸರಿ, ನಾನು ಡೈರೆಕ್ಟ್ ಬಸ್ ಹತ್ಬಿಡೋಣ? ಹಾಂ ಓಕೆ. ಹಾಂ? ಸರಿ, ಹಂಗೆ ಮಾಡೋಣ ತಾಳಿ. ಹಲೋ ಅಮ್ಮ, ಚೆನ್ನಾಗಿದೆಯಮ್ಮ? ಹಲೋ ಅಮ್ಮ, ಊಟ ಮಾಡಿದ್ರಾ? ನಾನು ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಸಿಹಿಯಾದ ವ್ಯಕ್ತಿಗಳ ಜೊತೆ ಸರಳವಾದ ಎರಡು ಮಾತುಗಳಾಡಿದ್ರೆ ಸಂತೋಷ ನಮ್ಮಲ್ಲೇ ತುಂಬಿರುತ್ತೆ. ಹಲೋ ಅಪ್ಪ, ಎಲ್ಲಿದ್ದೀರಾ? ಸರಳವಾಗಿದ್ದಷ್ಟು ಸಂತೋಷ ಜಾಸ್ತಿ, ಸಂತೋಷ ಸರಳತೆಯಲ್ಲ ಜಾಸ್ತಿ ಇರುತ್ತೆ. ಹಾಂ ಹಲೋ, ಕೇಳಿಸ್ತೈತಾ? ಹಲೋ 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 ಅಣ್ಣ, ಹೇಳ್ಸಿದ್ದು? ಎಲ್ಲಿದ್ದೀಯ ಅಣ್ಣ? ಹಾಂ, ಇವಾಗ ಸ್ಟೇಡಿಯಮಿಗೆ ಬಂದೆ ನೋಡು. ಸರಿ, ನೀವು ನಿಮ್ಮ ಫ್ರೆಂಡ್ನ ಮಾತಾಡ್ಸ್ಕೊಂಡು ಬನ್ನಿ ಅಣ್ಣ, ಅಷ್ಟೊತ್ತಿಗೆ ಬಂದಿರ್ತೀವಿ ನಾವು ರೂಮ್ ಹತ್ರ. ಹಾಂ ಸರಿ, ಬರ್ತೀನಿ ಹೇಳ್ಸಿದ್ದು. ಹಲೋ ಫ್ರೆಂಡ್ ಯಾಕೆ ಕಾಲ್ ಮಾಡ್ತಾನಿರು? ಹಲೋ 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 ಮಗ. ಹಾಂ ಹೇಳು ಮಗ. ಅದೇ ಮಗ, ಕೇಳಿದೆ ಹುಡುಗರಿಗೆ, ಎಲ್ಲರೂ ಬ್ಯುಸಿ ಇದ್ದಾರೆ ಕಣ. ಸ್ವಲ್ಪ ಜನದ ಕಾಂಟ್ಯಾಕ್ಟ್ ಬೇರೆ ಮಿಸ್ ಆಗಿದೆ. ಓ ಹೌದಾ? ಆ ಮಗ, ಅವಾಗಂತೂ ಎಲ್ಲ ಕಾಲೇಜಿಗೆ ಹೋಗ್ತಿದ್ವಿ, ಎಲ್ಲರೂ ಸಿಕ್ಕಿದ್ರು. ಪಾಪ ಎಲ್ಲರೂ ಕೆಲಸ ಕಮಿಟ್ಮೆಂಟ್ ಅಂತ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಇರ್ಲಿ ಬಿಡ್ ಮಗ, ಪರವಾಗಿಲ್ಲ. ಮತ್ತೆ ಯಾವಾಗಾದ್ರೂ ಸಿಕ್ಕರೆ ಆಯಿತು. ನೀನೆಲ್ಲಿದ್ದೆ? ಅಟ್ಲೀಸ್ಟ್ ನಾನಾದರೂ ಸಿಗೋಣ ಅಂದ್ಕೊಂಡೆ ಕಣ. ಅದ್ರಲ್ಲಿ ತುಂಬ ಕೆಲಸ ಇರುತ್ತೆ, ಇಲ್ಲಿಂದ ಹೊರಡೋದೇ 6-7 ಆಗುತ್ತೆ. ಹಾಂ ಸಾರಿ ಮಗ. ಪರವಾಗಿಲ್ಲ ಬಿಡ್ ಮಗ, ತೊಂದರೆ ಇಲ್ಲ. ಹಾಂ, ಮತ್ತೆ ಯಾವಾಗನೂ ಸಿಗೋಣ ಹೇಳು.
ಸರಿ ಮಗ, ಕೆಲಸದಲ್ಲಿದ್ದೆ, ನನಗೆ ಸಂಜೆ ಕಾಲ್ ಮಾಡ್ತೀನಿ, ಸರಿನಾ? ಸರಿ ಸರಿ ಮಗ, ಆಯ್ತು. ಹಾಂ ಕೆಲಸ ಮಾಡ್ಕೋ. ಫ್ರೀ ಆದ್ಮೇಲೆ ಕಾಲ್ ಮಾಡು. ಸರಿ ಮಗ. ತಂತ್ರಜ್ಞಾನ ಅನ್ನೋ ಪಂಜರದಲ್ಲಿ ನಮ್ಮನ್ನು ನಾವು ಬಂಧಿಸ್ಕೊಂಡಿರ್ತೀವಿ. ಅದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದಿನ ಬಿಡುಗಡೆ ಆಗೇ ಆಗ್ತೀವಿ. ಯಾಕದನ್ನು ಬಿಟ್ಟಿದ್ದು? ಪಕ್ಷಿ ಅದು ಯಾವಾಗಲೂ ಹಾರಾಡ್ತಾನೆ ಇರಬೇಕು, ಅದಕ್ಕೆ ಬಿಟ್ಟೆ. ಹೌದಾ, ನಾನೇ ಅದನ್ನು ಬಿಡೋಣ ಅನ್ಕೊಂಡಿದ್ದೆ. ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್. ಈ ಥರ ಅಂಗಡಿಯಲ್ಲೆಲ್ಲ ತುಂಬ ಬರ್ಡ್ಸ್ನ ಕೂಡಾಕಿರ್ತಾರೆ, ನಾನು ಅದನ್ನೆಲ್ಲ ಬಿಟ್ಟು ಬಿಡ್ತೀನಿ. ಏನು ನಿನ್ನ ಹೆಸರು? ಅಪಿ. ಹೌದು, ನೀನು ಯಾಕೆ ಯಾವಾಗಲೂ ಒಬ್ಬನೇ ಆಟಾಡ್ತಿರ್ತೀಯ? ನಿನ್ಗೆ ಯಾರು ಫ್ರೆಂಡ್ಸ್ ಇಲ್ವಾ? ಇದ್ದಾರೆ, ಆದರೆ ಅವರು ಯಾವಾಗಲೂ ಫೋನಲ್ಲಿ ಗೇಮ್ ಆಡ್ತಿರ್ತಾರೆ, ಯಾರೂ ಬರಲ್ಲ. ನಾನು ನಿನ್ನ ಜೊತೆ ಆಟ ಆಡ್ಬೋದಾ? ನಾನು ಫೋನಲ್ಲಿ ಗೇಮ್ ಆಡಲ್ಲ. ಸರಿ, ಹಾಡೋಣ. ಇನ್ಮೇಲಿಂದ ನಾನು ನೀನು ಫ್ರೆಂಡ್ಸ್, ಸರಿನಾ? ನಾಳೆ ನಮ್ಮ ಮನೆ ಹತ್ರ ಬಾಲ್ ತೊಗೊಂಡು ಬಾ, ಇಬ್ರು ಆಟ ಆಡೋಣ, ಸರಿನಾ? ಸರಿ, ನಾನು ನಾಳೆ ಬರ್ತೀನಿ. ಬಾಯ್. ಬಾಯ್. ತಂತ್ರಜ್ಞಾನನ ಅವಶ್ಯಕತೆಗಳಿಗೆ ಮಾತ್ರ ಬಳಸ್ಕೊಳ್ಳಿ, ಖುಷಿಯಾಗಿರ್ಬೋದು. ಸಂಬಂಧಗಳನ್ನ ಅವಶ್ಯಕತೆ ಮೀರಿ ಬೆಳೆಸ್ಕೊಳ್ಳಿ, ತುಂಬ ಖುಷಿಯಾಗಿರ್ಬೋದು. ಸಮಯ ಅದೆಷ್ಟೇ ವೇಗವಾಗಿ ಹೋದರೂ ನೆನಪುಗಳು ಅನ್ನೋ ಉಡುಗೊರೆಗಳನ್ನ ಕೊಟ್ಟೋಗಿರುತ್ತೆ. ನಾವು ಅವಾಗವಾಗ ಅವುಗಳನ್ನ ತೆಗೆದು ನೋಡಿ ಮತ್ತೆ ಭದ್ರವಾಗಿ ಇಟ್ಕೋಬೇಕಾಗತ್ತೆ.
ಹಲೋ ಹೇಳಿ ಅಣ್ಣ. ಫ್ರೆಂಡ್ಸ್ ಎಲ್ಲ ಕೆಲಸದಲ್ಲಿದ್ದಾರಂತೆ ಕಣ, ಯಾರೂ ಸಿಗಲಿಲ್ಲ. ಹೌದಾ? ಹಾಂ, ಅದಕ್ಕೆ ನಾನೊಂದ್ಸತಿ ಬೆಟ್ಟಕ್ಕೆ ಹೋಗಿ ಬರ್ತೀನಿ, ಬರ್ತೀರಾ ನೀವು? ನೀವು ಹೋಗಿ ಬನ್ನಿ ಅಣ್ಣ, ಎಲ್ಲರೂ ಸುಸ್ತಾಗಿದ್ದಾರೆ. ನಾವು ನೆನ್ನೆನೇ ಹೋಗಿ ಬಂದಿದ್ವಿ. ಓ ಹೌದಾ? ಹಾಂ, ಹಂಗಾರೆ ನಾನು ಒಬ್ಬನೇ ಹೋಗಿ ಬರ್ತೀನಿ ಹೇಳು. ನೀವು ಅಷ್ಟೊತ್ತಿಗೆ ಬಂದಿರಿ ರೂಮ್ ಹತ್ರ. ನಾವು ಆಲ್ರೆಡಿ ಬಸ್ ಇಳ್ದು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಓ ಹೌದಾ? ಹ್ಞೂ ಅಣ್ಣ. ಸರಿ ಸಿದ್ದು, ನೀವು ರೂಮ್ ಹತ್ರ ಹೋಗಿರಿ. ಹಾಂ, ನಾನು ಹೋಗಿ ಬರ್ತೀನಿ. ಸರಿ ಅಣ್ಣ, ಹೋಗಿ ಬನ್ನಿ. ಹಾಂ ಸರಿ ಸಿದ್ದು. ಹೇಳಿ ಅಣ್ಣ. ವಿಜಿ, ಥ್ಯಾಂಕ್ಸ್ ಕಣೋ, ಇವತ್ತು ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಇರ್ಲಿ ಪರವಾಗಿಲ್ಲ ಅಣ್ಣ, ನೀವು ಖುಷಿಯಾದ್ರಲ್ಲ ಅಷ್ಟು ಸಾಕು. ಅದೇ ಬೆಳಿಗ್ಗೆ ಬೆಟ್ಟಕ್ಕೆ ಹೋಗಿದ್ನಲ್ಲ, ಸನ್ರೈಸ್ ಚೆನ್ನಾಗಿತ್ತು, ಸನ್ಸೆಟ್ಟು ಚೆನ್ನಾಗಿರುತ್ತಾ? ಹಾಂ, ಚೆನ್ನಾಗಿರುತ್ತೆ. ಯಾಕೆ ಮತ್ತೆ ಹೋಗ್ತೀರಾ ಆ ಜಾಗಕ್ಕೆ? ದಿನಕ್ಕೆ 100 ಸತಿ ಅದೇ ಫೋನ್ ನೋಡ್ತಿದ್ದೆ. ಚೆನ್ನಾಗಿರೋ ಜಾಗಕ್ಕೆ ಮತ್ತೆ ಹೋಗಿ ಬಂದರೆ ಏನಾಗಲ್ವಲ್ಲ? ಹ್ಞೂ ಸರಿ ಅಣ್ಣ, ಹೋಗಿ ಬನ್ನಿ. ಥ್ಯಾಂಕ್ಸ್ ವಿಜಿ, ನಾನು ಹೋಗಿ ಬಂದು ಕಾಲ್ ಮಾಡ್ತೀನಿ, ಇನ್ನೂ ತುಂಬ ಮಾತಾಡೋದಿದೆ. ಹಾಂ ಸರಿ ಅಣ್ಣ, ಆಯಿತು. ಸರಿ ಆಯಿತು ವಿಜಿ. ಹಾಂ ಸರಿ ಅಣ್ಣ, ಬಾಯ್. ಪ್ರೀತಿ ಒಂದು ಅದ್ಭುತ ಭಾವನೆ ಅಂತ ಯಾಕೆ ಹೇಳಿದೆ ಅಂದರೆ, ಅದು ನಮ್ಮಲ್ಲೇ ಇರುತ್ತೆ. ನಾವೆಲ್ಲ ಕಡೆ ಹುಡುಕ್ತಿರ್ತೀವಿ, ನಮ್ಮನ್ನು ನಾವು ಪ್ರೀತಿಸ್ಬೇಕು ಅಷ್ಟೇ. ಟೈಮ್ ಈಸ್ ಮನಿ ಅಂತಾರೆ, ಆದರೆ ಟೈಮ್ ಈಸ್ ಲವ್ ಆಲ್ಸೋ. ನಮಗೆ ನಾವು ಸಮಯ ಕೊಡೋಣ, ನಮ್ಮವ್ರಿಗೆ ನಮ್ಮ ಸಮಯ ಕೊಡೋಣ. ಯಾಕಂದರೆ ನಾವೆಲ್ಲರೂ ಎಷ್ಟು ಪ್ರೀತಿಸ್ತೀವಿ, ನಮ್ಮನ್ನೆಲ್ಲರೂ ಎಷ್ಟು ಪ್ರೀತಿಸ್ತಾರೆ ಅನ್ನೋದು ನಾವು ನಮ್ಮನ್ನು ಎಷ್ಟು ಪ್ರೀತಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಯಾವಾಗ ನಾವು ನಮ್ಮನ್ನು ನಿಜವಾಗ್ಲೂ ಪ್ರೀತಿಸೋಕ್ಕೆ ಶುರು ಮಾಡ್ತೀವೋ, ಆವಾಗಿಂದ ನಮಗೆ ನಮ್ಮ ಜೀವನದ ಜೊತೆ ಒಂದು ಟ್ರೂ ಲವ್ ಸ್ಟೋರಿ ಶುರುವಾಗುತ್ತೆ.